ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸತ್ಯ, ಇವತ್ತು ನಿಮ್ಮ ತಂದೆ ಈ ಗ್ಯಾರೇಜ್ ಸ್ಟಾರ್ಟ್ ಮಾಡಿರೋ ದಿನ. ನಮ್ಮನೆ ಸಂಭ್ರಮದಲ್ಲಿ ನೀನು ಈ ಗ್ಯಾರೇಜ್ ಆನಿವರ್ಸರಿ ಮರಿಬೋದಾ? ಇದು ನಿನಗೆ ಹೇಗೆ ಗೊತ್ತಾಯ್ತು? ಸತ್ಯ, ನಿನಗೆ ಗ್ಯಾರೇಜು ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನಿಲ್ಲಿ ಕೆಲಸ ಮಾಡ್ತಾ ನಿಮ್ಮ ಮನೆ ನಿಭಾಯಿಸ್ತಾ ಇವರೆಲ್ಲರೂ ನಿಭಾಯಿಸ್ತಾ ಎಷ್ಟೋ ಮಕ್ಕಳಿಗೆ ಓದಕ್ಕೆ ಸಹಾಯ ಮಾಡಿದ್ಯಾ, ಅದು ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಕ್ಸಾಂಪಲ್ ನಾನೇ ಇಲ್ವಾ? ಸತ್ಯ ಇಲ್ಲದೇ ಇದ್ದರೆ ನನ್ನ ಲೈಫ್ ಏನಾಗ್ತಿತ್ತೋ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಯಾಕೋ ಫೀಲ್ ಮಾಡ್ಕೋತೀಯ? ನನ್ನ ತಮ್ಮ ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಎಷ್ಟೊಂದು ಸತಿ ದುಡ್ಡಿರೋರೆ ಸಹಾಯ ಮಾಡೋಕ್ಕೆ ತುಂಬ ಸತಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ದುಡ್ಡು ಇದೆಯೋ ಇಲ್ವೋ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ಯಾ ಸತ್ಯ. ಆ ಸಹಾಯ ನೀನನ್ನು ಮದುವೆ ಆಗಿದ್ದ ಕಾರಣಕ್ಕೆ ನಿಲ್ಬಾರ್ದು. ನಿನಗೆ ರಾಕೇಶ್ ಥರ ಎಷ್ಟೊಂದು ಜನ ತಮ್ಮ ತಂಗಿರಿದ್ದಾರೆ. ಅವ್ರು ಎಲ್ಲರೂ ನೀನು ಓದಿಸ್ಬೇಕು. ಅವ್ರು ಎಲ್ಲರೂ ಮುಂದೆ ಬರೋದನ್ನು ನೀನು ನೋಡಬೇಕು. ನಿನ್ನ ಕನಸು ನನ್ಸಾಗಬೇಕು ಸತ್ಯ. ಅಮಲ್ ಬೇಬಿ, ನೀನೇನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಸತ್ಯ, ನನ್ನ ಮತ್ತು ಅಪ್ಪನ ಕಡೆಯಿಂದ ನಿಮ್ಮ ಗ್ಯಾರೇಜ್ ಆನಿವರ್ಸರಿಗೆ ಒಂದು ಸಣ್ಣ ಗಿಫ್ಟ್ ಇದೆ. ಗಿಫ್ಟಾ? ಮದುವೆಗೆ ಅಂತ ನಾನು ಈ ಗ್ಯಾರೇಜ್ನ ಅಡ ಇಟ್ಟಿದ್ದೆ. ಅದೇ ನೀನು ನನಗೆ ವಾಪಸ್ ಬಿಡಿಸ್ಕೊಟ್ಟಿದ್ಯಾ. ಅದೇ ನನಗೆ ದೊಡ್ಡ ಗಿಫ್ಟ್ ಕಾರ್ತಿಕ್. ನೀನು ಆ ಋಣನೇ ನನ್ನ ಮೇಲಿದೆ. ಋಣ ಗಿಣ ಅಂತೆಲ್ಲ ಮಾತಾಡಬೇಡ ಸತ್ಯ. ನೀನು ಮಾಡ್ತಾರ ಒಳ್ಳೆ ಕೆಲಸಕ್ಕೆ ನಾನೊಂದು ಚಿಕ್ಕ ಕಳಿಲ್ಸೇವೆ. 1 ಸೆಕೆಂಡ್. ಆಲ್ ದಿ ಬೆಸ್ಟ್. ಕಾರ್ತಿಕ್, ಏನಿದು? 10 ಲಕ್ಷನಾ? ಏನ್ ತಮಾಷೆನಾ ಕಾರ್ತಿಕ್? ಇದೆಲ್ಲ ಏನಕ್ಕೆ? ನೀನು ಎಷ್ಟು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ಚೆಕ್ನ ಈಸ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಚೆಕ್ಕು ನೀನು ಖಂಡಿತವಾಗ್ಲೂ ಅಲ್ಲ. ನೀನು ಮಾಡ್ತಾರ ಒಳ್ಳೆ ಕೆಲಸಕ್ಕೆ. ನಾನು ಅವಾಗಲೇ ಹೇಳ್ದಂಗೆ ರಾಕೇಶ್ ಥರ ನಿನಗೆ ಹಲವಾರು ತಮ್ಮ ತಂಗಿರಿದ್ದಾರೆ. ಅವ್ರನ್ನೆಲ್ಲ ನೀನು ಓದಿಸ್ತೀಯ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅವ್ರ ಕನಸನ್ನ ನೀನು ನನ್ಸು ಮಾಡಬೇಕಲ್ವಾ? ಪ್ಲೀಸ್ ಸತ್ಯ, ಬೇಡ ಅನ್ಬೇಡ. ಇದು ಅವ್ರು ಓದಕ್ಕೆ ಬಳಕೆ ಆಗುತ್ತೆ. ಎಷ್ಟೊಂದು ದುಡ್ಡು ನಾನು ನೋಡೇ ಇರಲಿಲ್ಲ. ಈ ದುಡ್ಡಿಗಿಂತ ಇನ್ನೊಬ್ರ ಕನಸನ್ನು ನನ್ಸು ಮಾಡಬೇಕು ಅನ್ನೋ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗಾದ್ರೂ ತಗೋತೀನಿ. ನೋಡ್ರೋ, ನಿಮ್ಮ ಏರಿಯಲ್ಲಿ ಚೆನ್ನಾಗಿ ಓದೋ ಮಕ್ಕಳಿಗೆ ಸತ್ಯನ ಕಡೆಯಿಂದ, ಈ ಗ್ಯಾರೇಜ್ ಕಡೆಯಿಂದ ಈ ದುಡ್ಡನ್ನ ಸ್ಕಾಲರ್ಶಿಪ್ ಹಾಕೊಡಿ. ನಾನು ಹುಡುಗಿ ಅಲ್ಲಿದ್ದಾಳೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡೋ. ಥ್ಯಾಂಕ್ಸ್. ನೀವಾ? ಆ ದಿನಗಳ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ನಿಮ್ಮ ಮುಖದಲ್ಲಿ ನಗು ಬರ್ತಿದೆ ಅಂದರೆ ನೀವು ಸತ್ಯ ಎಷ್ಟು ಚೆನ್ನಾಗಿದ್ರಿ ಅಂತ ಅರ್ಥ ಅಲ್ವಾ? ಈಗಲೂ ಹಾಗೆ ಇರ್ಬೋದಲ್ಲ ಬೇಬಿವಾ? ಸತ್ಯ ಒಳ್ಳೆಯವಳು.
ನಿಮ್ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಅವಳು ಯಾವತ್ತು ಯಾರಿಗೂ ಮೋಸ ಮಾಡಿದವಳಲ್ಲ. ಈಗ ನಿಮ್ಮಿಬ್ರಿಗೂ ಮದುವೆ ಆಗಿದೆ. ಈಗ ನೀವು ಅವಳನ್ನ ಒಪ್ಕೊಳ್ದೆ ಅವಳನ್ನ ಪ್ರೀತಿ ಮಾಡದೆ ಹೋದ್ರೆ ಅದು ಸತ್ಯ ಮಾಡೋ ಮೋಸ ಅಲ್ವಾ ಬಾವ? ಚಿಕ್ಕಪ್ಪ, ಅಪ್ಪ ಅಮ್ಮ ಕಾಲ್ ಮಾಡಿದ್ರು. ಅವರು ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದಾರಂತೆ. ನೀವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಅಲ್ಲಮ್ಮ ಕೀರ್ತನ, ನೀನು ಇಷ್ಟೆಲ್ಲ ಏರ್ಪಾಟ್ ಮಾಡಿರೋದು ಅಣ್ಣ ಅತ್ತಿಗೆ ಜೊತೆ ಸೆಲೆಬ್ರೇಟ್ ಮಾಡೋಣ ತಾನೆ. ಈಗ ಅವರೇ ಇಲ್ಲ ಅಂದಮೇಲೆ ನಾವು ಕೇಕ್ ಕಟ್ ಮಾಡಿದ್ದಾನೆ ಏನು ಪ್ರಯೋಜನ? ಚಿಕ್ಕಪ್ಪ, ಬರೀ ಅವ್ರಿಗೋಸ್ಕರ ಮಾತ್ರ ಅಲ್ಲ, ನನಗೂ ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರಲ್ವಾ? ಆದರೂ ಅಕ್ಕ ಭಾವನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿನ್ನೇನು ಬಂದ್ಬಿಡ್ತಾರೆ, ನೀವು ಕೇಕ್ ಕಟ್ ಮಾಡಿ ಅಷ್ಟರಲ್ಲಿ ಇಲ್ಲಿರ್ತಾರೆ ಅವರು. ಅದು ಕೇಕ್ನ ತುಂಬ ಕಾಯಿಸ್ಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ. ಚಿಕ್ಕಪ್ಪ, ಎಷ್ಟೊತ್ತು ಅಂತ ಯೋಚನೆ ಮಾಡ್ತೀರಾ? ಪಾಪ ಅಕ್ಕ ಎಷ್ಟೊಂದು ಪ್ರೀತಿಯಿಂದ ನನ್ನೆಲ್ಲ ಅರೇಂಜ್ ಮಾಡಿದ್ದಾಳೆ. ನೀವಿವಾಗ ಕೇಕ್ ಕಟ್ ಮಾಡಿಲ್ಲ ಅಂದರೆ ಅವಳು ಡಿಸಪಾಯಿಂಟ್ ಆಗಲ್ವಾ? Once again, happiest anniversary to you guys. ಆ್ಯಕ್ಚುಲಿ ನಾನು ಯಾವತ್ತೂ ಯಾರಿಗೂ ಈ ಥರ ಎಲ್ಲ ಪಾರ್ಟಿ ಅರೇಂಜೇ ಮಾಡಿಲ್ಲ. ಇವತ್ತು ನಾನು ನಿಮಗೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನಮ್ಮ ಸತ್ಯನೇ. ಥ್ಯಾಂಕ್ ಯು ವೆರಿ ಮಚ್ ಸತ್ಯ. ನಮ್ಮ ಅತ್ತಿಗೆನ ನೋಡಿ ಕಲಿಯೋದು ತುಂಬ ಇದೆ ಅಲ್ವಾ ಅದಕ್ಕೆ? ಅದು ನಿಜನೇ ಅಮ್ಮ. ಒಳ್ಳೆತನನ ಯಾರಿಂದ ಯಾರು ಬೇಕಾದರೂ ಕಲಿಬೋದು, ತಪ್ಪೇನೂ ಇಲ್ಲ. ಎನಿಹೌ, ಥ್ಯಾಂಕ್ ಯು ಕೀರ್ತನ. ಚಿಕ್ಕಪ್ಪ, ಇವತ್ತು ನಿಮ್ಮ ಆ್ಯನಿವರ್ಸರಿ ಅಂತ ಸ್ಪೆಷಲ್ ಊಟ ಕೂಡ ಆರ್ಡರ್ ಮಾಡ್ತಿದ್ದೀನಿ. ಹಾಗಾದ್ರೆ ಇವತ್ತು ರಾತ್ರಿ ಅಡುಗೆನೂ ಮಾಡೋ ಹಾಗಿಲ್ವಾ? ಹೋಗ್ಲಿ ಬಿಡು, ಊರು ಬಿಡ. ದಿನ ಅಡುಗೆ ಮನೆ ಕೆಲಸ ಇದ್ದಿದ್ದೆ, ಇವತ್ತೊಂದಿನ ಆರಾಮಾಗಿರ್ಲಿ. ಸರಿ ಸರಿ, ಊಟಕ್ಕೆ ಹೋಗೋಣ. ನಂಗಂತೂ ಸರಿಯಾಗಿ ಹಸುವಾಗ್ತಾ ಇದೆ. ನನಗೂ ಅಷ್ಟೇ ಅಮ್ಮ. ಬಾ, ಬನ್ನಿ ಬನ್ನಿ. ರೆಡಿ. ಆಹಾ ಹಾ ಹಾ, ದಿವ್ಯಾ, ಒಬ್ಬಟ್ಟು ನಿಂತರನೇ ಸಿಹಿಯಾಗಿದೆ. ಬಾಬಯ್ಯ, ಒಬ್ಬಟ್ಟು ಸಿಹಿಯಾಗಿದೆ, ಕೈಯಾಗಿರ್ತದಲ್ಲ, ಅದ್ರಾಗ ಏನ್ ವಿಶೇಷ? ಈ ತಾತಂಗೆ ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಸಮಾಧಾನನೇ ಇಲ್ಲ. ಕರ್ಮ, ನನಗ್ ಬರ್ತಿರೋ ಸೆಟ್ಟಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಮಾಡಿರೋ ಅಡುಗೆನೆಲ್ಲ ತಲೆ ಮೇಲೆ ಸುರಿತಾ ಇದ್ದೆ. ಎಲ್ಲದಕ್ಕೂ ಕಮೆಂಟ್ ಮಾಡ್ತಾನೆ ಮುದಿಯ. ಅಲ್ಲ ಬಾಬಯ್ಯ, ಇವತ್ತು ನಮ್ಮ ಹಳ್ಳಿಲಿ ಇಬ್ರು ಹುಡುಗರು ಕ್ಯಾಮ್ರಾ ಹಿಡ್ಕೊ ಓಡಾಡ್ತಿದಾರಲ್ಲ, ಅವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಓ, ಅವ್ರಾ? ಅವ್ರು ಯಾರೋ ಡಾಕ್ಯುಮೆಂಟ್ರಿ ಮಾಡಕ್ ಬಂದವ್ರಂತೆ ಕಣ. ಹಳ್ಳಿ ಜೀವನದ ಬಗ್ಗೆ ಡಾಕ್ಯುಮೆಂಟ್ರಿ ಅಂತೆ, ಕಾಲೇಜ್ ಪ್ರಾಜೆಕ್ಟ್ ಅಂತೆ. ಏ, ನಮ್ಮ ಹಳ್ಳಿಲಿ ಏನಾಯ್ತಣ್ಣ ಶೂಟಿಂಗ್ ಮಾಡಕ್ಕೆ? ಹಳ್ಳಿಲೇ ಕಣ್ಲ ಎಲ್ಲ ಇರೋದು. ಈಗ ಸಿಟಿ ಅವರೆಲ್ಲ ಹಳ್ಳಿಗೆ ವಾಪಸ್ ಬರ್ತವ್ರೆ. ಸಿಟಿ ಲೈಫ್ ಬೇಡ, ಹಳ್ಳಿನೇ ಸೂಪರ್ ಅಂತವ್ರೆ. ಏ ಬಾಬಯ್ಯ, ಇದಾವಸೆ ನಿನ್ನ ಎಂಟ್ರಿಗೂ ಹೇಳು. ಕ್ಯಾಮ್ರಾ ಹಿಡ್ಕೊಂಡ್ ಬಂದಿದ್ ಹುಡುಗರು ಕಾಲೇಜ್ನವ್ರ? ಹೌದು ದಿವ್ಯಾ, ನೀನೇ ನೋಡಿದ್ಯಲ್ಲ ಎಷ್ಟು ಆಕ್ಟಿವ್ ಆಗಿ ನಮ್ಮ ಹಳ್ಳಿನ ಶೂಟ್ ಮಾಡ್ತಿದ್ರು ಅಂತ. ಇಲ್ಲ ಬಾಲ, ಅವ್ರು ಕಾಲೇಜ್ನವ್ರಲ್ಲ, ಬೇರೆ ಯಾರೋ ಇರ್ಬೇಕು. ಯಾರೋ ಅವ್ರನ್ನ ಕಳ್ಸಿರ್ಬೇಕು. ಬೇರೆ ಯಾರೋ ಯಾಕೆ ಕಳಿಸ್ತಾರೆ ದಿವ್ಯಾ? ಅವ್ರನ್ನ ಕಾಲೇಜ್ ಅವರೇ ಕಳಿಸಿರ್ತಾರೆ. ಅಕಾಡೆಮಿಕ್ ಪ್ರಾಜೆಕ್ಟ್ ಅದು,
ಹುಡುಗರು ಇವತ್ತೇ ನಮ್ಮ ಊರ್ನೆಲ್ಲ ಕವರ್ ಮಾಡ್ಬಿಟ್ರು ಅನ್ಸುತ್ತೆ. ಸುಹಾಸ್ ಸುಹಾಸ್ ಹತ್ರ ಬರಬೇಡ, ತುಂಬಾ ಹೆದರಿಕೆ ಆಗ್ತಿದೆ. ಹತ್ರ ಬರಬೇಡ, ಹತ್ರ ಬರಬೇಡ. ಸುಹಾಸ್, behave yourself. What is wrong with you? ನೀನು ನೀನು ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹತ್ರ ಬರಬೇಡ. ಸತ್ಯಂಗ ಅಂತ ಇಟ್ಟಿರೋ ಡ್ರಿಂಕ್ ನೀನ್ ಕುಡ್ದಿದ್ಯಾ? ಕುಡ್ದಿರೋದು ಅದೇ ಹುಚ್ಚಿನ ತರ ಬೇರೆ ಆಡ್ತಿದ್ಯಾ ಸುಹಾಸ್? ಯಪ್ಪ, ಏಲಿಯನ್ ಅಲ್ಲ ನೀನು. ಮಾತಾಡೋ ಡೈನೋಸರ್. ಸುಹಾಸ್, are you out of your mind? ಯಾಕೆ ಹಿಂಗ್ ಆಡ್ತಿದ್ಯಾ? ನೋಡು, ದೊಡ್ಡದಾಗಿದೆ. ಡೈನೋಸರ್ ಅಲ್ಲ, ಗಾಡ್ಜಿಲ್ಲ. ನೀನು ಗಾಡ್ಜಿಲ್ಲ. ನೋಡು, ನಿನಗ್ ತಲೆ ಕೆಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಕಣ್ಣು ಕಾಣಿಸ್ತಿಲ್ವಾ? ಐ ಆಮ್ ಯುವರ್ ವೈಫ್. ಕೀಪ್ ಹತ್ರ ಬರೋಣ. ಐ ವಿಲ್ ಕಿಲ್ ಯು. ನಾನು ತುಂಬಾ ಡೇಂಜರಸ್. ಐ ವಿಲ್ ಕಿಲ್ ಯು. I'll shoot you. ಇಲ್ಲೇ ಇದ್ರೆ ನನಗೆ ಡೇಂಜರಸ್. ನಿನ್ನೆ ಕೂಡ ಆಗ್ತೀನಿ. I'll shoot you. ಸತ್ಯನೂ ಬಂದಿದ್ದಾಳೆ. ಓ ಕಣ, ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ. ಸುಮ್ಮನೆ ಇರೋ ಅಮೂಲ್ ಬೇಬಿ, ಸುಮ್ಮನಿರು. ಯಾವ ಘಳಿಗೆಯಲ್ಲಿ ನನ್ನ ಮಗ ನಿನಗೆ ತಾಳಿ ಕಟ್ಟದ್ನೋ ಇಲ್ಲೇ ಇರೋ ಚಟಗಳನ್ನೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಸತ್ಯ, ಏನಮ್ಮ ಇದೆಲ್ಲ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರಾಯರೇ, ನನ್ನ ನಂಬಿ. ಇವಳನ್ನ ಕೇಳಿದ್ರೆ ಇವಳೇನ್ರಿ ಹೇಳ್ತಾಳೆ? ಇವಳು ಬಂದ ಮೇಲೆ ನಮ್ಮನೆ ನೆಮ್ಮದಿನೇ ಹಾಳಾಗೋಯ್ತು. ನೋಡಿ ನನ್ನ ಮಗನ ಹೇಗೋ ಆಡ್ತಿದ್ದಾನೆ. ಅತ್ತೆ, ನೀವು ನಿಜವಾಗ್ಲೂ ನನ್ನ ತಪ್ಪು ತಿಳ್ಕೊತಿದ್ದೀರಾ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ಇನ್ಯಾರಿಗೆ ಗೊತ್ತಿರತ್ತೆ? ನನ್ನ ಮಗನ ನಿನ್ ಜೊತೆ ಬಿಟ್ಟು ಹೋದ್ವಲ್ಲ, ನಮ್ ತಪ್ಪು. ಇದೆಲ್ಲ ನಿಂದೆ ಚಾಳಿ. ಸೀತಾ, ಏನು ಎತ್ತ ಅಂತ ಗೊತ್ತಿಲ್ಲದೆ ಸುಮ್ಮನೆ ಸತ್ಯನ ಮೇಲೆ ಆರೋಪ ಮಾಡಬೇಡ. ಏನಾಯ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಮಂಜ, ಹೋಗು, ಸ್ವಲ್ಪ ನೀರು ತಗೊಂಡ್ ಬಾ. ಏಯ್ ಬಾ ಮೈದ, ನನ್ಗೆ ನೀರ್ ಬೇಡ ಕಣ. ಸತ್ಯ ಅವಾಗ್ಲೇ ಕೊಟ್ಲಲ್ಲ ಕೋಕೋನಟ್ ಹಾಲು. ಬೇಕಿದ್ರೆ ನಾನು ಅದೇ ಕುಡಿತೀನಿ. ಅದು ಕುಡಿದಿದ ತಕ್ಷಣ ತಿರ್ಗಿ ಸ್ಪೇಸ್ಗೆ ನಿನ್ನೆ ರಾತ್ರಿಯಿಂದ ಸೆಲೆಬ್ರೇಷನ್ಸ್ ನಡೀತಾನೆ ಇದೆ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನಮ್ಮ ಆನಿವರ್ಸರಿ ಯಾವಾಗ ಬರುತ್ತೋ, ನಾವ್ ಯಾವಾಗ ಹೀಗೆಲ್ಲ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಅಷ್ಟಕ್ಕೂ ಸೆಲೆಬ್ರೇಟ್ ಮಾಡಕ್ ನಂದು ನಿಂದು ಯಾವ್ದು ಆನಿವರ್ಸರಿ? ವೆಡ್ಡಿಂಗ್ ಆನಿವರ್ಸರಿ ಕಣೋ. ನಾನ್ ಮದ್ವೆ ಆದ್ಮೇಲಿನ ವಿಚಾರನ ಮಾತಾಡ್ತಾ ಇದ್ದೀನಿ. ರಮೆಗೆ ಮದ್ದಿಲ್ಲ. ಹಲೋ, ಕನ್ಸ್ ಕಾಣೋದಿಕ್ಕೆ ನನಗೆ ನಿನ್ ಪರ್ಮಿಷನ್ ಏನ್ ಬೇಕಾಗಿಲ್ಲ. ಆದ್ರೆ ನನ್ನ ಸೇರ್ಸ್ಕೊಂಡು ಕನ್ಸ್ ಕಾಣ್ಬೇಡ. ನಂದು ನಿಂದು ಯಾವತ್ತು ಬೇರೆ ಬೇರೆ ದಾರಿನೇ. ಪರವಾಗಿಲ್ಲ, ನಾನು ನಿನ್ ದಾರಿಗೆ ಬರ್ತೀನಿ. ನಾವಿಬ್ರು 100 ವರ್ಷ ಆದರ್ಶ ದಂಪತಿಗಳಾಗಿ ಬಾಳೋಣ. ಯಾವ ಘಳಿಗೆಯಲ್ಲಿ ನನ್ನ ಮಗ ನಿನಗೆ ತಾಳಿ ಕಟ್ಟದ್ನೋ ಇಲ್ಲದೆ ಇರೋ ಚಟಗಳನ್ನೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ರಾಕಿ, ಕೆಳಗಡೆ ಏನೋ ಜೋರಾಗಿ ಮಾತಾಡ್ತಾ ಇದ್ದಾರೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಏನು ಮಾಡ್ಬೇಕಾಗಿಲ್ಲ, ನೀನ್ ಫೋನ್ ಕಟ್ ಮಾಡಿದ್ರೆ ಸಾಕಾಗಿದೆ. ಕರ್ಮ ಗುರು, ನಿನಗೆ ಹೇಳ್ತೀನಲ್ಲ. ಸರಿ, ಫೋನ್ ಕಟ್ ಮಾಡು. ಬಾಯ್. ನೀನ್ ಕೊಡೋದು ಓಕೆ, ನಾನ್ ತಗೊಳ್ಳೋದು ಓಕೆ. ಆದ್ರೆ ಒಂದಕ್ಕೆ 2 ಸೇರ್ಸ್ ವಾಪಸ್ ಕೊಡ್ತೀನಲ್ಲ, ಅದನ್ನ ನೀನ್ ತಗೊಳ್ದೆ ಬರಿಗೈಯಲ್ಲಿ ಹೋದ್ರೆ ನನಗಿಷ್ಟ ಆಗಲ್ಲ. ಬೇರೆಯವ್ರು ಕೊಟ್ಟಿದ್ದನ್ನ ಇಟ್ಕೊಂಡು ನನಗೆ ಅಭ್ಯಾಸನೂ ಇಲ್ಲ. ಮೊದಲನೇದಾಗಿ, ನಾನ್ ಮಾಡದೇ ಇರೋ ತಪ್ಪಿಗೆ ಇನ್ನೊಬ್ರ ಕಾಲ್ ಹಿಡಿದು ಅಭ್ಯಾಸ ಇಲ್ಲ.
ಇನ್ನು ಸೀತಮ್ಮಂಗೆ ಹೋಗಿ ಇದಕ್ಕೆಲ್ಲ ಕಾರಣ ನಾನಲ್ಲ, ನಿಮ್ಮ ಮಗಳು ಅಂತ ಹೇಳೋ ಕಷ್ಟನೂ ನಾನು ತಗೊಳ್ಳಲ್ಲ. ಯಾಕೆ ಹೇಳು? ಕೊಚ್ಚೆ ಬಗ್ಗೆ ಮಾತಾಡಬಾರ್ದು, ಕ್ಲೀನ್ ಮಾಡ್ತಾ ಇರಬೇಕು ಅಷ್ಟೆ. ವಾಟ್ ದ ಹೆಲ್ ಡು ಯು ಮೀನ್? ನನ್ನನ್ನೇ ಕೊಚ್ಚೆ ಅಂತಿದ್ಯಾ? ನನಗಿರೋದನ್ನ ಇದ್ದ ಹಾಗೆ ಹೇಳ ಅಭ್ಯಾಸ. ಫಸ್ಟ್ ಆಫ್ ಆಲ್, ಈ ಮನೇಲಿ ನಿನಗೂ ನಿನ್ ಗಂಡನ್ಗೂ ಯಾವುದೇ ಬೆಲೆ ಇಲ್ಲ. ಸೊ ನಿನಗೆ ನಾನು ಬಕೆಟ್ ಹಿಡಿತೀನಿ, ಹಿಡಿಬೇಕು ಅಂತ ನೀನ್ ಅಂದ್ಕೊಂಡ್ರೆ ಸಾರಿ, ಅದಕ್ಕೆ ಯಾವುದೇ ರೀಸನ್ ಇಲ್ಲ. ಈ ಮನೇಲಿ ನೀನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಟೈಪ್ಸ್. ನಿನ್ನನ್ನೆಲ್ಲ ನಾನ್ ಕೇರ್ ಮಾಡ್ತೀನ? ಸತ್ಯ, ಯು ಆರ್ ಇನ್ಸಲ್ಟಿಂಗ್ ಮೀ. ಸುಡ್ತಾ ಇದೆಯಾ? ಏನೋ ಸುಡ್ತಿರೋ ಸ್ಮೆಲ್ ಬರ್ತಾ ಇದೆ. ನೋಡ್ಕಿರ್ತನ, ನಿನ್ ಸಂಸಾರನೇ ಹಳ್ಳಕ್ಕೆ ಬೀಳ್ತಾ ಇದೆ. ಹಾಗಿರುವಾಗ ನನ್ನ ಲೈಫ್ನ ಹಾಳು ಮಾಡೋ ಭ್ರಮೇಲಿರ್ಬೇಡ. ನನ್ನ ಸಂಸಾರನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲಿನ ಥರ ಇರೋದು ಬೇಡ, ಬದಲಾಗೋಣ ಅಂತ ಅಂದ್ಕೋತೀನಿ. ಆದ್ರೆ ಏನ್ ಮಾಡೋದು, ಊರಿದ್ದ ಮೇಲೆ ಕೇರಿ ಇದ್ದೇ ಇರುತ್ತಲ್ವಾ. ನಾನ್ ಮಾಡದೇ ಇರೋ ತಪ್ಪಿಗೆ ನೀವು ನನ್ನನ್ನು ಗುರಿ ಮಾಡ್ತಾ ಇದ್ದೀರಾ. ಹಾಗಂದ್ರೆ ಬಹುಶಃ ನಾನು ನಿಮ್ಮ ಮನ್ಸು ಗೆಲ್ಲೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸೋತ್ಬಿಟ್ಟೆ ಅಂತ ಅರ್ಥ. ಆದ್ರೆ ಅವತ್ತು ಡೈವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿದಾಗಲೇ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಈ ಮನೇಲೆ ಉಳಿಬೇಕು, ನೀವು ನನ್ನನ್ನು ಒಪ್ಕೊಳ್ಳೇಬೇಕು ಅಂತ. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಆದ್ರೆ ಆ ಪ್ರಯತ್ನಕ್ಕೆ ನಿಮ್ ಸಹಾಯ ಬೇಕು ಸೀತಮ್ಮ. ದಯವಿಟ್ಟು ನನ್ನ ಈ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಸೀತಮ್ಮ. ಗಂಡನ ಮನೆಗೆ ಬಂದ್ಮೇಲೆ ತಾಯಿ ಸ್ಥಾನನ ಅತ್ತೆ ತುಂಬ್ತಾರೆ ಅಂತಾರೆ. ನಾನ್ ಮಗಳಾಗ್ತೀನಿ, ನನಗ್ ನೀವು ಅಮ್ಮ ಆಗ್ತೀರಾ? ಈ ಥರ ಎಲ್ಲ ಮಾತಾಡ್ಬಿಟ್ರೆ ನಾನು ಕರಗ್ ಹೋಗ್ತೀನಿ ಅಂತ ಅನ್ಕೋಬೇಡ. ಸೊಸೆ ಅಂದ್ರೆ ನನಗೆ ನನ್ನದೇ ಆದಂಥ ಕಲ್ಪನೆ ಇದೆ. ಆ ಕಲ್ಪನೆನ ಮೀರಿ ನಾನು ಬದುಕಲ್ಲ. ಆದ್ರೆ ನನಗೆ ನೀವು ಕೊಟ್ಟಿರೋ ಈ ಪರೀಕ್ಷೆಯಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ಆದ್ರೆ ತಾಯಿಯಾಗಿ ನಿಮ್ ತಾಳ್ಮೆ, ಕರುಣೆ ನನಗ್ ಬೇಕು. ಅದು ಯಾವತ್ತೂ ನಿನಗೆ ಸಿಗಲ್ಲ. ನೀನು ಯಾವತ್ತಿದ್ರೂ ನನ್ನ ವೈರಿನೇ. ಅದ್ ಯಾಕೆ ಯಾವಾಗ್ಲೂ ಅತ್ತೆ ಸೊಸೆ ಅಂದ್ರೆ ವೈರಿಗಳಾಗೇ ಇರ್ಬೇಕು? ನಾವಿಬ್ರು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ವಾ? ನನ್ನ ಪ್ರಕಾರ ಅತ್ತೆ ಸೊಸೆ ಯಾವತ್ತೂ ವಿರೋಧಿಗಳಲ್ಲ ಸೀತಮ್ಮ. ಬದಲಾಗಿ ಗುರು ಶಿಷ್ಯರು, ತಾಯಿ ಮಕ್ಕಳು. ಗುರು ಮತ್ತೆ ತಾಯಿ ಯಾವತ್ತಾದ್ರೂ ಮಕ್ಕಳನ್ನ ದ್ವೇಷಿಸೋದಕ್ಕಾಗತ್ತಾ? ನೀವ್ ನನ್ನ ಸೊಸೆ ಅಂತ ಒಪ್ಪದೆ ಇರಬಹುದು, ಆದ್ರೆ ನಾನು ನಿಮಗೆ ತಾಯಿ ಸ್ಥಾನನ ಯಾವತ್ತ ಗೊತ್ತಾಗಿದೆ.
ದಿವ್ಯಾ ಮಾತಾಡು ದಿವ್ಯಾ, ಯಾಕೆ ಹಿಂಗೆ ಆಡ್ತಿದ್ಯಾ? ನೋಡು, ನೀನು ನನ್ನ ಚಿನ್ನ ಅಲ್ವಾ, ನನ್ನ ಬಂಗಾರ ಅಲ್ವಾ? ಅಲ್ಲ, ನೀನು ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಾದ್ರೂ ಕೋಪ ಮಾಡ್ಕೋ. ಇಲ್ಲ ಅಂದ್ರೆ ನೀನು ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಅಯ್ಯೋ, ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ದಾಳಪ್ಪ? ದಿವ್ಯಾ 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 ಮಾತಾಡು ದಿವ್ಯಾ. ನೋಡು, ನೀನು ಮಾತಾಡಲಿಲ್ಲ ಅಂದ್ರೆ ನನಗೆ ತಲೆ ಕೆಡಲ್ವಾ, ಬೇಜಾರಾಗಲ್ವಾ? ನನ್ನನ್ನು ನೋಯಿಸ್ಬೋದಾ ನೀನು? ಪಾಪ ಅಲ್ವಾ ನಾನು? ಅಲ್ಲ, ನೆನ್ನೆ ಎಲ್ಲ ಎಷ್ಟು ಚೆನ್ನಾಗಿದ್ದೆ, ಕೊಟ್ಟಿಗೆ ಕೆಲಸ ಮಾಡಿದೆ, ಕಾವೇರಕ್ಕಂಗೆ ಬಟ್ಟೆ ತೊಳ್ಕೊಟ್ಟೆ, ನಮಗೆಲ್ಲ ಹಬ್ಬದ ಊಟ ಹಾಕ್ದೆ. ಆದರೆ ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಅಯ್ಯೋ, ಏನಾಯ್ತು ಗುರು ಇವಳಿಗೆ? ದಿವ್ಯಾ ದಿವ್ಯಾ ದಿವ್ಯಾ, ನೋಡ್ಕೊಂಡು ಮುಟ್ಬಾರ್ದಾ? ಏನಾಗಿದೆ ನಿನ್ಗೆ? ತಲೆಯಲ್ಲಿದೆ. ರೇಗಿದ್ರೆ ಸರಿ ಇರಲ್ಲ. ರಿತು ರಿತು, ಏನ್ ಡರ್ಲಿಂಗ್ ಇದು? ಬಿ ಕೇರ್ಫುಲ್ ಅಂತ ಎಲ್ಲ ಹೇಳ್ತಿದ್ದಾಳೆ. ಇವಳು ನಮ್ಮ ರಿತುನೇ ತಾನೇ? ಹೋಲ್ಬಿಡು ಡಾರ್ಲಿಂಗು, ಅವಳು ಇನ್ನೂ ಚೈಲ್ಡು. ಅವಳು ಮಾತು ಕೇಳಿ ನೀನ್ ಯಾಕೆ ಅಪ್ಸೆಟ್ ಆಗ್ತೀಯಾ? ಈ ಸತ್ಯನಿಂದ ಈ ಚೈಲ್ಡ್ಗಳೆಲ್ಲ ನನಗೆ ಹೇಳೋ ತರ ಆಗ್ಬಿಟ್ಟಿದ್ದಾರೆ. ಅವಳಿ ಮನೆಯಲ್ಲಿ ಇರಬಾರ್ದು ಸುಹಾಸ್. ಆಗಿದ್ದಾಗ್ಲಿ, ಈ ಸರ್ತಿ ನಾನು ದೊಡ್ಡ ಪ್ಲಾನೇ ರೆಡಿ ಮಾಡ್ತೀನಿ. ಈ ಸಲ ನನ್ನ ಗುರಿ ಖಂಡಿತ ಮಿಸ್ ಆಗೋದಿಲ್ಲ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನಲ್ಲ, ನಮ್ಮಕ್ಕ ಕೀರ್ತನ. ಇವನಿಗೆ ಹೇಗೆ ಈ ವಿಷಯ ಗೊತ್ತಾಯ್ತು? ನನಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ? ರೀತು ಹೇಳಲು ರಾತ್ರಿ ಅವರು ಹಾಲಲ್ಲಿ ರಾಮರಸ ಮಿಕ್ಸ್ ಮಾಡಿದ್ರಂತೆ. ಇದ್ರ ಬಗ್ಗೆ ಬೆಳಿಗ್ಗೆ ಮಾತಾಡ್ತಿರೋದನ್ನ ರೀತು ಕೇಳಿಸ್ಕೊಂಡಿದ್ದಾಳೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನೀನ ಈ ಮಾತು ಹೇಳ್ತಾ ಇರೋದು? ಅವಳ ಮೇಲೆ ನಿನ್ ಕೋಪ ಬರ್ತಾ ಇಲ್ವಾ? ಐಮ್ ಶ್ಯೂರ್ ನಿನಗೆ ಬಯಸ್ಬೇಕು ಅಂತಾನೆ ಅವಳು ಈ ರೀತಿ ಮಾಡ್ತಾ ಇರೋದು. ಅವಳು ಏನ್ ಅಂದ್ಕೊಂಡ್ಲೋ ಅದೇ ಆಯ್ತಲ್ಲ. ಬಿಡು ಬಿಡು ಅಂದ್ರೆ ಈ ವಿಷಯ ನಿಲ್ಲೇ ಬಿಡಕ್ಕಾಗತ್ತಾ? ಮೊದ್ಲಿಂದಾನು ಅವಳಿಗೆ ನಿನ್ಕಂಡ್ರೆ ಆಗಲ್ಲ. ಬಟ್ ಈ ತರ ಪ್ಲಾಟ್ ಮಾಡಿ ಸಿಕ್ಕಾಕ್ಸೋದು, ಇಟ್ಸ್ ವೆರಿ ಕ್ರೂಯಲ್. ಅವಳು ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ತಾಳ್ಮೆ ಕಳ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ತಾಳ್ಮೆ ಕಳ್ಕೊಳ್ಳಲ್ವಾ? ಆಗೆಲ್ಲ ಇವ್ರ ಬಗ್ಗೆ ತುಂಬಾ ಬೇಜಾರಾಗ್ತಿತ್ತು ಅತ್ತೆ. ಸತ್ಯನ್ ಯಾಕೆ ಹುಡುಗರ ತರ ಬೆಳೆಸಿದ್ರು ಅಂತ
ಆದರೆ ಈಗ ಅರಿವಾಗ್ತಾ ಇದೆ. ಅವರು ಸತ್ಯನ ರೂಪದಲ್ಲಿ ನಮ್ಮ ಮನೇಲಿ ನಮ್ಮ ಜೊತೆಲೇ ಇದ್ರು ಅಂತ. ಈಗ ಅವಳಿಲ್ದೆ ಮನೆಯೆಲ್ಲ ಒಂಥರ ಬಿಕೋ ಅನ್ನಿಸ್ತಿದೆ ಅತ್ತೆ. ಎಲ್ಲ ಖಾಲಿ ಖಾಲಿ ಅನ್ನಿಸ್ತದೆ. ಕೆಲವೊಂದು ಸತ್ಯಗಳು ಹಾಗೆ ಜಾನಕಿ, ಆ ಸಂದರ್ಭದಲ್ಲಿ ಅದರ ಮಹತ್ವ ಅರ್ಥ ಆಗಲ್ಲ. ಅದು ನಮ್ಮ ಕೈ ತಪ್ಪಿ ದೂರ ಹೋದ್ಮೇಲೆ ವಿಷಯ ಅರ್ಥ ಆಗೋದು. ಸತ್ಯ ತನ್ನ ಎಲ್ಲ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾಳೆ ಕಣೆ. ಈಗ ನಾವು ಅವಳಿಗೆ ನಮ್ಮ ಪ್ರೀತಿ, ಗೌರವ, ಕಾಳಜಿ ಎಲ್ಲವನ್ನ ತೋರಿಸ್ಬೇಕು. ಹಾಗೆ ತೋರಿಸ್ಲಿಲ್ಲ ಅಂದ್ರೆ ನಾವು ಕ್ರೂರಿಗಳಾಗ್ಬಿಡ್ತೀವಿ. ಸತ್ಯನ ನೋಡ್ಕೊಳ್ಳೋದು ಈಗ ನಮ್ಮ ಸರದಿ. ಏನಂತೀಯ? ಹೌದತ್ತೆ. ಅತ್ತೆ, ಇತ್ತೀಚೆಗೆ ಸತ್ಯ ಅವಳ ಮನೆ ವಿಚಾರ ಏನು ಹೇಳಲೇ ಇಲ್ಲ. ಎಲ್ಲ ಸರಿ ಹೋಗಿರ್ಬೋದಾ? ಸೀತಮ್ಮ ಸತ್ಯನ ಒಪ್ಕೊಂಡಿರ್ಬೋದಾ ಅತ್ತೆ? ಅಳಿಯಂದ್ರು ಮತ್ತೆ ಸತ್ಯ ಸರಿ ಹೋಗಿರ್ಬೋದಾ? ಸತ್ಯನ ಒಳ್ಳೆತನನೇ ಅವಳನ್ನ ಗೆಲ್ಸುತ್ತೆ ಕಡೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸತ್ಯ ಛಲವಾದಿ, ಅವಳು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಅತ್ತೆ, ಎಲ್ಲ ಒಳ್ಳೇದಾದ್ರೆ ಅಷ್ಟು ಸಾಕು. ನಾನು ಈ ಚೀಟಿನ ದಿನಸಿ ಅಂಗಡಿ ಕೊಟ್ಟು ಬಂದ್ಬಿಡ್ತೀನಿ. ಅತ್ತೆ, ಯಾಕೆ ಇದ್ಕಿದ್ದಂಗೆ ಮಂಕಾಗ್ಬಿಟ್ರಲ್ಲ? ಏನಾಯ್ತತ್ತೆ? ಏನು ಇಲ್ಲ ಕಣೆ. ನೀವು ಹೇಳ್ತೀರಾ ಇಲ್ವೋ? ಹೇಳಿದ್ರೆ ನೀ ಕೋಪ ಮಾಡ್ಕೋತೀಯ? ಇಲ್ಲ, ನಾನು ಕೋಪ ಮಾಡ್ಕೊಳಲ್ಲ. ಹೇಳಿ. ದಿವ್ಯಾ ನೆನಪಾದ್ಲು ಕಣೆ. ನಿನಗೆ ಏನೋ ಆಗಿದೆ ಸತ್ಯ. ಹುಚ್ಚುಚ್ಚಂಗ್ ಏನೇನೋ ಮಾತಾಡ್ತಾ ಇದ್ಯಾ. ನಿನ್ ಜೊತೆ ಮಾತಾಡಿ ಯೂಸ್ ಇಲ್ಲ ಬಿಡು. ನಾನೇ ಹೋಗಿ ಅಕ್ಕನ ಹತ್ರ ಮಾತಾಡ್ತೀನಿ. ಇದೇ ತರ ಇನ್ನೊಂದ್ಸತಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನ್ ಮಾಡ್ತೀನಿ. ಬೇಡ, ನೀನ್ ಹೋಗೋದು ಬೇಡ. ಕೀರ್ತನಾಗ ಏನೋ ಹೇಳೋದು ಬೇಡ. ಅವಳು ಮಾಡಿದ ತಪ್ಪು, ಮತ್ ಯಾವತ್ತವಳು ಇಂಥ ತಪ್ಪು ಮಾಡಬಾರ್ದು. ನೋಡು ಕಾರ್ತಿಕ್, ನಿಮ್ಮ ಅಕ್ಕ ಈ ಮನೆ ಮಗಳು, ನಾನು ಈಗ ಬಂದಿರೋ ಸೊಸೆ. ನನ್ನ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು. ಇದು ಮಗಳು ಸೊಸೆ ಅನ್ನೋ ವಿಷಯನೇ ಅಲ್ಲ ಸತ್ಯ. ತಪ್ಪು ಯಾರು ಮಾಡಿದಾರೋ ಅವ್ರ ಬುದ್ಧಿ ಕಲ್ತ್ಕೊಂಡು ಇದನ್ನ ತಿರ್ಗಾ ಮಾಡ್ದಿರೋ ನೋಡ್ಕೋಬೇಕು. ಬೇಕಾಗಿಲ್ಲ. ನೀನೀಗ ಅವಳ ಹತ್ರ ಮಾತಾಡಿದ್ರೆ ಮತ್ತೆ ದೊಡ್ಡ ರಾದ್ಧಾಂತ ಆಗತ್ತೆ. ಮಾವ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ವಾ, ಕಾಲ ಎಲ್ಲ ಗಾಯನ ಮರೆಸುತ್ತೆ ಅಂತ. ಬಿಟ್ಬಿಡು. ಆಗಿರೋ ಗಾಯನ ಕೆರೆದು ಹುಣ್ ಮಾಡ್ಕೊಳ್ಳೋದು ಬೇಡ. ಅದ್ ತಾನಾಗೆ ಸರಿ ಹೋಗುತ್ತೆ. ಅಲ್ಲ ಸತ್ಯ, ನಾನು ಹೇಳ್ತಾ ಇರೋದು ಇನ್ನೇನು ಮಾತು ಬೇಡ ಕಾರ್ತಿಕ್. ಬಟ್ ಥ್ಯಾಂಕ್ಸ್ ಕಾರ್ತಿಕ್. ನಾನ್ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಿನಗ್ ನನ್ ಮೇಲಿದೆಯಲ್ಲ. ಆ ತಪ್ಪನ ಇನ್ಯಾರೋ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ ಪರ ನಿಲ್ಲೋ ಮನ್ಸಿದ್ಯಲ್ಲ, ನನ್ ಪ್ರಕಾರ ಅದೇ ಪ್ರೀತಿ. ಆ ನಂಬಿಕೆನೇ ಪ್ರೀತಿ. ನಾನ್ ಪ್ರೀತಿಸೋನ್ಗೆ ನನ್ನ ಮೇಲೆ ನಂಬಿಕೆ ಇದೆ ಅಂದ್ರೆ ಪ್ರೀತಿನೂ ಇದೆ ಅಂತಾನೆ ಅರ್ಥ. ನನಗೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.